ಕನ್ಫ್ಯೂಷನ್ ಆಗಿದಾರ? ಪಕ್ಕ ಅವರು ಮಾನಸಿಕ ಸ್ಥಿತಿಯನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ. ಈಗ ಏಕಾಏಕಿ ಎಲೆಕ್ಷನ್ ಘೋಷಣೆ ಮಾಡ್ತಾರೆ. ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಬೆಂಗಳೂರು ಮಹಾನಗರ ಪಾಲಿಕೆ. ಇಷ್ಟು ದಿನ ಯಾಕಿರ್ಲಿಲ್ಲ? ಘೋಷಣೆ ಆಗೋಟ್ರೆ ಅಲ್ಲಿವರೆಗೂ ಕಂಟಿನ್ಯೂ ಸಿದ್ದರಾಮಯ್ಯ ಅಂತ ಕಂಟಿನ್ಯೂ ಆಗಕ್ಕೋಸ್ಕರ ಒಂದೊಂದೇ ಎಲೆಕ್ಷನ್ ಬಿಡ್ತಾವ್ರೆ ಅವರು. ಅದರಿಂದ ಸಿದ್ದರಾಮಯ್ಯ ಅಧಿಕಾರಕ್ಕೆ ಅಂಟಿಕೊಳ್ಳದಂತ ಸಿದ್ದರಾಮಯ್ಯ ಇವರು. ಇದು ಸರ್ಕಾರಿ ವೈದ್ಯ ಸೀಯಿಂಗ್ 2026 ಬಜೆಟ್ ಆಫ್ ಸ್ಟೇಟ್ ಗವರ್ಮೆಂಟ್. ನೋಡಿ, ಬಜೆಟ್ ಮಾಡಕ್ಕೆ ಸಿದ್ದರಾಮಯ್ಯನ ಹತ್ರ ಹಣ ಇಲ್ಲ. ಕರ್ನಾಟಕದಲ್ಲಿ ನಂಬರ್ 1 ಮುಖ್ಯಮಂತ್ರಿ, ಹೈಯೆಸ್ಟ್ ಸಾಲ ಮಾಡಿರೋನು. ಇದು ಸೇರಿಸ್ಬಿಟ್ರೆ 3 ಲಕ್ಷ ಕೋಟಿ ಸಾಲ ಆಗ್ತದೆ. ಕರ್ನಾಟಕದಲ್ಲಿ ಉಳಿದಂತ ಒಂದು 12 ಜನ ಮುಖ್ಯಮಂತ್ರಿಗಳಿದಾರಲ್ಲ, ಅವರೆಲ್ಲರೂ 2 ಲಕ್ಷ ಸಾಲ ಮಾಡಿಲ್ಲ. ಇವರೊಬ್ಬರೇ 3 ಲಕ್ಷ ಸಾಲ ಮಾಡಿದ್ದಾರೆ. 3 ಲಕ್ಷ ಕೋಟಿ ಅಂದ್ರೆ ಒಬ್ಬೊಬ್ಬರ ತಲೆ ಮೇಲೆ 1 ಲಕ್ಷ. ನಾನು ಸಾಲನೇ ಮಾಡಿಲ್ಲ ಅಂತ ಯಾರೋ ಹೇಳ್ತಾರಲ್ಲ, ಕೆಲವರೆಲ್ಲ ಹೇಳ್ತಾ ಇರ್ತಾರೆ ನಾವು ಸಾಲನೇ ಮಾಡಿಲ್ಲ ಅಂತ. ಅವ್ರ ತಲೆ ಮೇಲೂ 1 ಲಕ್ಷದ ಮೇಲೆ ಸಾಲ ಹೋಗ್ತದೆ ಅಂತ ನನಗನ್ಸುತ್ತೆ. ಇದು ಮ್ಯಾಜಿಕ್ ಮಾಡೋ ಬಡ್ಜೆಟ್ ಅಷ್ಟೇ, ಮ್ಯಾಜಿಕ್. ಈಗ ನಾವು 3% ಒಳಗಡೆ ಇರಬೇಕು. ಕಳೆದ ಬಾರಿ 2.95% ಬಂದ್ಬಿಟ್ಟಿದ್ದೀವಿ ನಾವು. ಇನ್ನ ಕಡಿಮೆ. ಈ ಕರೆಕ್ಟ್ ಆಗಿ ಅವ್ರು ಲೆಕ್ಕ ಮಾಡಿದ್ರೆ ಆದಾಯ ಎಲ್ಲ ಕುಸಿತ ಆಗಿದೆ. ನಿಮಗೆ ಟ್ರಾನ್ಸ್ಪೋರ್ಟ್ ಅಲ್ಲಿ ಆದಾಯ ಕುಸಿತ ಆಗಿದೆ, ರೆವಿನ್ಯೂ ಅಲ್ಲಿ ಆದಾಯ ಕುಸಿತ ಆಗಿದೆ, ಸೇಲ್ ಟ್ಯಾಕ್ಸ್ ಅದರಲ್ಲಿ ಆದಾಯ ಕುಸಿತ ಆಗಿದೆ. ಆದ್ರೆ ನೀವು ಮಾತ್ರ ಆದಾಯನ ಜಾಸ್ತಿ ತೋರಿಸ್ಕೊಂಡು ಒಂದು ಬಡ್ಜೆಟ್ ಮಾಡ್ತಾವ್ರೆ ಅಷ್ಟೇ. 100% ಅಲ್ಲಿ ಇವರು ಇದುವರೆಗೂ 3 ಬಡ್ಜೆಟ್ ಅಲ್ಲಿ ನನ್ನ ದಾಖಲೆ ಬಿಡುಗಡೆ ಮಾಡ್ತೀನಿ. ನಾನು ದಾಖಲೆ ಎಲ್ಲ ತರಿಸಿದ್ದೀನಿ. ನಾನು ದಾಖಲೆ ಬಿಡುಗಡೆ ಮಾಡ್ತೀನಿ. ಅದರಲ್ಲಿ ಈ 3 ವರ್ಷದಲ್ಲಿ ತೋರಿಸಿರೋ ಅಷ್ಟು ಆದಾಯನೇ ಬಂದಿಲ್ಲ. ಇವರು ಅವ್ರು ಏನ್ ತೋರಿಸಿದ್ದಾರೆ ಇಲಾಖೆಗಳು ವೈಸು ಅಷ್ಟು ಆದಾಯನೇ ಬಂದಿಲ್ಲ, ಆದ್ರೂ ತೋರಿಸ್ತಾನೆ ಅವರೇ. ಅದರಿಂದ ಇಲ್ಲಿ ಮೋಸ ಮಾಡುವಂತ ಮತ್ತೊಂದ್ಸರಿ ರಾಜ್ಯದ ಜನಗಳಿಗೆ ಟೋಪಿ ಹಾಕುವಂತ ಸಿದ್ದರಾಮಯ್ಯನ ನಾವು ನೋಡ್ತಾ ಇದ್ದೀವಿ. ನಾನು ಕಳೆದ ವಿಧಾನಸಭೆಯಲ್ಲೂ ಇದ್ರ ಬಗ್ಗೆ ಶ್ವೇತಪತ್ರ ಬಿಡುಗಡೆ ಮಾಡಿ ಅಂತ ಹೇಳಿದ್ದೀನಿ. ಅವ್ರು ಬಿಡುಗಡೆ ಮಾಡಕ ಸಾಧ್ಯ ಇಲ್ಲ. ಕೇಂದ್ರ ಸರ್ಕಾರ ಅನ್ಯಾಯ ಅಂತಾರೆ. ಕೇಂದ್ರ ಸರ್ಕಾರದ ಬಿಡುಗಡೆ ಮಾಡಿ. ಅದೇ ಸವಾಲಾಗ್ತಾ ಇದ್ದೀನಿ ನಾನು. ನಿಮ್ಮ ಸಿದ್ದರಾಮಯ್ಯನವರಿಗೆ ನಾನು ಸವಾಲು, ಕೇಂದ್ರ ಸರ್ಕಾರದ ರೈಲ್ವೆಯಲ್ಲಿ ಎಷ್ಟು ಬಂದಿದೆ ಬಿಡುಗಡೆ ಮಾಡಿ. ರೋಡು, ಅಗ್ರಿಕಲ್ಚರ್ ಏನೇನಿದೆಯೋ ಕೇಂದ್ರ ಸರ್ಕಾರದ ಯೋಜನೆಗಳು ಎಷ್ಟು ಕರ್ನಾಟಕಕ್ಕೆ ಹಣ ಬಂದಿದೆ ಬಿಡುಗಡೆ ಮಾಡಿ. ಮನಮೋಹನ್ ಸಿಂಗ್ ಇದ್ದಾಗ ಎಷ್ಟು ಹಣ ಬಂದಿದೆ ಬಿಡುಗಡೆ ಮಾಡಿ. ಅವ್ರದ್ದು 10 ವರ್ಷ ಇದೆ, ಮೋದಿ ಅವ್ರದ್ದು 10 ವರ್ಷ ತಗೊಳ್ಳಿ. ಎಷ್ಟು ಹಣ ಬಂದಿದೆ ಬಿಡುಗಡೆ ಮಾಡಿ. ರಾಜ್ಯದ ಜನಕ್ಕೆ ಗೊತ್ತಾಗ್ತದೆ. ಶ್ವೇತಪತ್ರ ಬಿಡುಗಡೆ ಮಾಡಿ. ವೈಟ್ ಪೇಪರ್, ಐ ಡಿಮ್ಯಾಂಡ್ ವೈಟ್ ಪೇಪರ್ ಬಿಡುಗಡೆ ಮಾಡಲ್ಲ. ಯಾಕೆಂದ್ರೆ ಹೈಯೆಸ್ಟ್ ಮನಮೋಹನ್ ಸಿಂಗ್ ಏನು ಹಣ ಕೊಟ್ಟಿದ್ರು ಅದಕ್ಕಿಂತ 5 ಪಟ್ಟು ಹಣ ರಾಜ್ಯಗಳಿಗೆ ಬಂದಿದೆ. ದಾಖಲೆ ಇದೆ ನಮ್ಮ ಹತ್ರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.